ನನ್ ಮೆಹಂದಿ ಶಾಸ್ತ್ರದಲ್ಲಿ ಈ ತರ ಆಗ್ಬಾರ್ದಿತ್ತು. ನಮಸ್ಕಾರ ಕಣ್ರಿ, ಎಲ್ಲ ಇದ್ರೆಲ್ಲ ಚೆನ್ನಾಗಿರ ಅಂತ ಅನ್ಕೊಂಡಿದೀನಿ. ಅನ್ಕೊಳ್ಳೋದ್ರೆಲ್ಲ ಎಲ್ಲ ಚೆನ್ನಾಗಿರ್ಲೇಬೇಕು. ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ಇವತ್ತು ಮೆಹಂದಿ ಶಾಸ್ತ್ರ ಇತ್ತು. ಯಾರ್ದು ಅಂತ ಯೋಚನೆ ಮಾಡ್ತಿದ್ದೀರಾ? ಮಾತಾಡ್ದಿರುತ್ತೆ ನಂದೆ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರು ಬಂದ್ಬಿಟ್ಟು ಮೆಹಂದಿ ಹಾಕ್ಸ್ಕೊಂತಿದ್ದೆ. ನಾನ್ ಹಾಕ್ಸ್ಕೊಂಡಿರೋ ಈ ಮೆಹಂದಿಲಿ ನಿಮ್ಗೆ ಏನ್ ಕಾಣಿಸ್ತಿದೆ ಅದನ್ನ ಕಮೆಂಟ್ ಅಲ್ಲಿ ಹಾಕಿ. ಮೆಹಂದಿನ ಹಾಕ್ಸ್ಕೋಬೇಕಾದ್ರೆ ನಮ್ ಫ್ರೆಂಡ್ ಏನೋ ಅಂತಿದ್ಲು ಕೇಳಿ. ಮೆಹಂದಿ ಯಾರಿಗೆ ಗಾಡತ್ತ ಗಂಡ ಜಗಿ ಜೀವ ಇರ್ತಾರಂತ. ನಿಮ್ ಮದ್ವೆ ಆಗ್ಯದಮ್ಮ, ನಮ್ಗೆ ಜೀವ ಇರ್ತಾರ. ಅಲ್ಲೇ ನಮ್ ಫ್ರೆಂಡ್ ಬಂದ್ಬಿಟ್ಟು ಒಂದ್ ಪ್ರಮೋಷನ್ ಮಾಡಿಸಿದ್ಲು ನೋಡಿ. ಗೈಸ್, ನಿಮ್ಗೆ ಏನಾದ್ರು ಮದ್ವೆ ಮನೆಯಲ್ಲಿ ಮನೆ ತೊಳೆದಾಗ್ಲಿ ಪಾತ್ರೆ ತೊಳೆದೇನಾದ್ರು ಇದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಇವ್ರ ನಂಬರ್ನ ಈ ನನ್ನ ಮಕ್ಕಳು ಒಂದೊಂದಲ್ಲ ಸ್ಕ್ರೀಮಲ್ಲಿ ಹಾಕಿರ್ತೀನಿ. ಪಟ್ ಪಟ್ ಅಂತ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಗೈಸ್. ಮಿಸ್ ಮಾಡ್ಕೊಬಿಡಿ, ಎಷ್ಟ್ ಚೆನ್ನಾಗಿ ಕ್ಲೀನ್ ಆಗಿ ಮಾಡ್ಕೊಡ್ತಾರೆ ನಿಮ್ಗೆ ಎಲ್ಲಾ ಕೆಲ್ಸನೂ ಕೂಡ. ಅಡಿಗೆ ಕೂಡ ಸರಿಯಾಗಿ ಮಾಡ್ಕೊಡ್ತಾರೆ ಗೈಸ್. ಪರವಾಗಿಲ್ಲ, ಸಾಂಬಾರಲ್ಲಿ ಉಪ್ಪಿಲ್ಲ ಅಂದ್ರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಮ್ ಫ್ರೆಂಡ್ ಯಾಕೋ ಬೇಜಾರಾಗಿದ್ರ ಅನ್ಬಿಟ್ಟು ಏನೋ ಕೂಗ್ತಿದ್ದೆ ನೋಡಿ. ಹುಲಿಯಾ ಗೈಸ್, ಇವ್ರು ಗೊತ್ತಾ? ನಮ್ಮ ಹುಲಿಯ ಗೈಸ್, ಇವರು ನಮ್ಮ ಹುಲಿಯ ಗೈಸ್. ಅಲ್ಲಿಂದ ಮೆಹಂದಿ ಹಾಕೊಳ್ಳೋದು ಮುಗೀತು. ಆಗ್ಲೇ ಟೈಮ್ ಆಗಿದೆ ಅಂತ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಅಲ್ಲಿಂದ ನಮ್ಮ ಫ್ರೆಂಡ್ ಬಯಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ. ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಯ್.